ಮೈ ಯೂಟ್ಯೂಬ್ ಚಾನಲ್. ನನ್ನ ಪ್ರೀವಿಯಸ್ ವಿಡಿಯೋ ಯಾರೋ ನೋಡಿಲ್ಲ ದಯವಿಟ್ಟು ಹೋಗಿ ಚೆಕ್ ಮಾಡಿ. ನಾನು ಬ್ಲಾಗ್ ಅಪ್ಲೋಡ್ ಮಾಡಿದ್ದೀನಿ, ಜೊತೆಗೆ ನನ್ನ 10K ಸಬ್ಸ್ಕ್ರೈಬರ್ಸ್ ಆಗಿರೋ ಖುಷಿಸ್ನ ಅದರಲ್ಲಿ ಶೇರ್ ಮಾಡಿದ್ದೀನಿ. ಕಮರ್ಷಿಯಲ್ಗೆ ಹೋಗ್ತಾ ಇದೀವಿ 1000 ರೂಪೀಸ್ ಚಾಲೆಂಜ್ ಮಾಡಕ್ಕೆ. ಅದಕ್ಕೆ ಅಸ್ಗಡೆ ಕೊಡ್ತಿದ್ದಾಳೆ 10K ಸಬ್ಸ್ಕ್ರೈಬರ್ ಆಗಿರೋದಕ್ಕೆ. ಅಕ್ಕಂಗೆ ಅಷ್ಟಾದ್ರೂ ಮಾಡಲ್ವಾ, ಮಾಡೇ ಮಾಡ್ತಾಳೆ. ಸೊ ಏನೇನು ತಗೊಂಡ್ವಿ ಏನೇನು ಮಾಡಿದ್ವಿ ಅಂತ ಅಟ್ ದಿ ಎಂಡ್ ಅವಳು ಹೇಳ್ತಾಳೆ 1000 ರೂಪೀಸ್ ಚಾಲೆಂಜ್ಗೆ ಕಾಯ್ತೀರಿ. ನಾನಂತೂ ಫುಲ್ ಶಾಪಿಂಗ್ ಮಾಡ್ತೀನಿ. ನೋ ಈ ಸಮ್ಮರಲ್ಲಂತೂ ನನಗೆ 1000 ರೂಪೀಸ್ ಅಲ್ಲ, ಶಾಪಿಂಗ್ ಹೋಗೋದಕ್ಕೆ ಅಷ್ಟು ಇಷ್ಟ ಇಲ್ಲ. ಬಟ್ ಅಮ್ಮನ ಬರ್ಡೇ ಇರೋದ್ರಿಂದ ಆ್ಯಂಡ್ ದೆನ್ ಅವಳು ಟ್ರಿಪ್ಪಿಗೆ ಹೋಗ್ತಿದ್ದಾಳೆ, ಅದಕ್ಕೋಸ್ಕರ ಅವಳು ಶಾಪಿಂಗ್ ಹೋಗ್ತಾ ಇದ್ದಾರೆ ಕಮರ್ಷಿಯಲ್ ಸ್ಟ್ರೀಟ್ಗೆ. ಸೊ ಶಿ ಇಸ್ ಗೋಯಿಂಗ್ ಟು ವಾರ್ಕಾಡ. ಮಮ್ಮಿ ನಾಟ್ ಓನ್ಲಿ ವಾರ್ಕಾಡ, ಊಟಿ ಆಲ್ಸೋ ದಿಸ್ ವೀಕ್. ಸೊ ಅವ್ರ ಟ್ರಿಪ್ಸ್ ಜಾಸ್ತಿ ಹೋಗ್ತಿದ್ದಾರೆ, ಅದಕ್ಕೆ ಅವಳು ಶಾಪಿಂಗ್ ಇತ್ತು, ಜೊತೆಗೆ ಮಮ್ಮಿ ಬರ್ಡೇ ಶಾಪಿಂಗ್. ಅದಕ್ಕೆ ನನ್ನ ತಂಗಿ ನಂಗೆ ಗೋಸ್ಕರ 1000 ರೂಪೀಸ್ ಕೊಡ್ತಿದ್ದಾಳೆ. ಸೊ ನೋಡೋಣ, ಇನ್ನು ಏನು ಪ್ಲಾನ್ ಇಲ್ಲ, ಜಸ್ಟ್ ಶಾಪಿಂಗ್ ಬ್ಲಾಗ್ ಮಾಡೋಣ. ಅಲ್ಲೋಗಿ ನಾನು ಏನೇನು ಪರ್ಚೇಸ್ ಮಾಡ್ತೀನಿ ಅಥವಾ ನನ್ನ ಫ್ಯಾಮಿಲಿ ಏನು ಪರ್ಚೇಸ್ ಮಾಡುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕೆ ಈ ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡಿಬಿಟ್ಟು ನೋಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಬಿಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಲೆಟ್ಸ್ ಬಿಗಿನ್ ದಿ ಶಾಪಿಂಗ್ ಜರ್ನಿ. ಸೊ ಇವತ್ತೆಲ್ಲ ವಿಡಿಯೋದಲ್ಲೂ ಅವಳೇ ಜಾಸ್ತಿ ಇರ್ತಾಳೆ, ಸೊ ಸ್ವಲ್ಪ ಟಾಲರೇಟ್ ಮಾಡಿಬಿಡಿ. ನಾವು ಎಲ್ಲಿಗೆ ಹೋಗಲಿ, ಲೈಕ್ ಶಾಪಿಂಗ್ ಅಂತ ಬಂದಾಗ ಚಿಕ್ಕಪೇಟ್ ಕಮರ್ಷಿಯಲ್, ಬೇರೆ ಎಲ್ಲೇ ಹೊರಗೋದ್ರೂ ಮೆಟ್ರೋ ಅಥವಾ ಆಟೋ ಇವೆರಡು ಆಪ್ಷನ್ ಅಷ್ಟೇ ನಾವು ತೊಗೊಳ್ಳೋದು. ನಮ್ಮ ಓನ್ ವೆಹಿಕಲ್ಸ್ ಎಲ್ಲ ತೊಗೊಂಡೋಗಿ ಪಾರ್ಕಿಂಗ್ ರಿಸ್ಕ್ ಎಲ್ಲ ನಾವು ತೊಗೊಳಕ್ಕೆ ಅಷ್ಟೊಂದು ಇಷ್ಟಪಡಲ್ಲ. ಆ್ಯಂಡ್ ದೆನ್ ನಾವು ಕಮರ್ಷಿಯಲ್ಗೆ ಮಧ್ಯಾಹ್ನ ಆಗಿತ್ತು, ನಾವು ಹೋಗೋಷ್ಟೆಲ್ಲ 2 o'clock ಆಗಿತ್ತು. ಮತ್ತು ಮಂಡೇ ಇದ್ದಿದ್ದರಿಂದ ತುಂಬ ರಶ್ ಕಮ್ಮಿ ಇತ್ತು. ಹೋದ್ವಿ, ನಮ್ಮದು ಕೆಲವೊಂದು ಪ್ರಿಫರೆನ್ಸಸ್ ಇತ್ತು. ಮಮ್ಮಿ ಲೈಕ್ ಬೀಚಸ್ಸಲ್ಲಿ ಹಾಕೊಳ್ಳೋಕ್ಕೆ, ಆ್ಯಂಡ್ ದೆನ್ ಟ್ರಿಪ್ಪಲ್ಲಿ ಅವ್ರಿಗೆ ಕಂಫರ್ಟ್ ಯಾವ್ಯಾವ ಥರ ಬೇಕು ಅನ್ನೋದೆಲ್ಲ ಇತ್ತು. ಆ ಥರ ತೊಗೊಳ್ಳೋಣ ಅಂತ ಹೋದ್ವಿ ನಾವು. ನನಗೆ ಇಲ್ಲಿದ್ದು ಲೈಕ್ ಇಟ್ಟಿರೋ ಸ್ಮಾಲ್ ಡಾಲ್ಸ್ ತುಂಬಾ ಇಷ್ಟ ಆಯಿತು. ಆಟೋ ಇಳಿದಿದ್ದ ಜಾಗ ಇದು, ನೀವು ನೋಡ್ತಿರ್ಬೋದು ಎಷ್ಟು ಕ್ಯೂಟಾಗಿ ಇತ್ತು. ಕೀ ಚೈನ್ಸ್ ಎಲ್ಲ ತುಂಬಾ ಇಷ್ಟ ಆಯಿತು. ಆ್ಯಂಡ್ ದೆನ್ ನಾವು ಫಸ್ಟು ಅಕ್ಕ ಸ್ವಲ್ಪ ಜೀನ್ಸ್ ಎಲ್ಲ ನೋಡೋಣ ಅಂತ ಅಂದ್ಬಿಟ್ಟು ಎಲ್ಲ ನೋಡಿದ್ವಿ. ನಾನು ಏನೇನು ತೊಗೊಂಡೆ ಅಂತ ತೋರ್ಸೋಕ್ಕಾಗಲಿಲ್ಲ, ಐ ಆಮ್ ವೆರಿ ಸಾರಿ. ಆ ಬಿಸಿಲು ಮತ್ತು ತುಂಬ ಒಂಥರ ಕನ್ಫ್ಯೂಷನಲ್ಲಿ ಆಗಲಿಲ್ಲ. ಆ್ಯಂಡ್ ದೆನ್ ಮಿನಿಸೂಗೆ ಹೋದ್ವಿ. ಕೆಲವೊಂದು ಸ್ಮಾಲ್ ಕ್ಯೂಟ್ ಪ್ರಾಡಕ್ಟ್ಸ್ ತೊಗೊಂಬರೋಣ ಅಂತ. ಅಂದರೆ ಅವ್ರು ಟ್ರಾವೆಲಿಂಗ್ ಹೋಗ್ತಿರೋದ್ರಿಂದ ಅಲ್ಲಿಗೆ ಏನೇನು ಕ್ಯಾರಿ ಮಾಡ್ಬೋದು, ಸ್ವಲ್ಪ ಫೇಸ್ ಮಾಸ್ಕ್ಗಳಿರ್ಬೋದು, ಟ್ರಾವೆಲಿಂಗ್ ಕಿಟ್ಸು ಅದನ್ನೆಲ್ಲ ತೊಗೊಂಡು ಊಟಕ್ಕೆ ಹೋದ್ವಿ ನಾವು. ಸೊ ಊಟಕ್ಕೆ ಹೋದ್ವಿ, ವೆಜ್ ಆಬ್ವಿಯಸ್ಲಿ ಮಂಡೇ. ಫ್ರೈಡ್ ರೈಸ್ ತೊಗೊಂಡು ತಿಂದು ಬೇಗ ತಿಂದು ಆಲ್ರೆಡಿ 3 o'clock ಆಗಿಬಿಟ್ಟಿತ್ತು. ಊಟ ಮುಗಿಸ್ಬಿಟ್ಟು ನೆಕ್ಸ್ಟ್ ಏನೇನು ಪರ್ಚೇಸ್ ಇದೆ, ಬಟ್ ನನಗೇನು ತೊಗೋಬೇಕು ಅನಿಸಿಲ್ಲ. ಬಟ್ ಐ ಪರ್ಚೇಸ್ 1 ಜೀನ್ಸ್. ನಾನು ಅದನ್ನು ವೇರ್ ಮಾಡಿದಾಗ ಖಂಡಿತವಾಗ್ಲೂ ತೋರಿಸ್ತೀನಿ. ಅಂದರೆ ಜೀನ್ಸು 1 ಟಾಪು ತೊಗೊಂಡಿದ್ದೀನಿ ನಾನು ಔಟ್ಸೈಡ್ಗೆ ಹೋಗಬೇಕು ಅಂತ. ಆವಾಗ ಖಂಡಿತ ಅದನ್ನು ತೋರಿಸ್ತೀನಿ. ತುಂಬಾ ಇಷ್ಟ ಆಗುತ್ತೆ, ನಂಗೆ ತುಂಬ ಇಷ್ಟ ಆಯಿತು. ಮಮ್ಮಿಗೆ ಏನೇನು ಬೇಕು ತೊಗೊಂಡ್ರು, ಅಕ್ಕನೂ ಅಷ್ಟೇ ತೊಗೊಂಡ್ಲು. ಅರೆ ಸ್ವಲ್ಪ, ಯಾಕಂದರೆ ಅವಳಿಗೆ ಆನ್ಲೈನ್ ಪರ್ಚೇಸ್ ಮಾಡೋದೇ ತುಂಬ ಇಷ್ಟ ಅಂತ. ಈಗೆಲ್ಲ ಇಷ್ಟೆಲ್ಲ ಪ್ಯಾಂಟ್ಸ್ ಇಟ್ಕೊಂಡಿದ್ದಾರೆ. ಟ್ರಯಲಿಂದ ಬಂದರು. ಚೆನ್ನಾಗಿ ಅನಿಸ್ತಾ ಇಲ್ಲ, ಚೆನ್ನಾಗಿ ಅನಿಸ್ತಿಲ್ಲ. ಇದು ಚೆನ್ನಾಗಿ ಅನಿಸ್ತಿದೆ. ಫೈನಲಿ ಅವರಿಬ್ಬರು ಏನೇನು ಬೇಕೋ ತೊಗೊಂಡು ಶಾಪಿಂಗ್ ಮುಗಿಸಿದ್ರು. ಸಮ್ಮರ್ಗೆ ಒಂದು ಐಸ್ ಕ್ರೀಮ್ ಬೇಕಲ್ಲ. ನನ್ನ ಫೇವ್ರೆಟ್ ಕುಲ್ಫಿ ತಿನ್ಕೊಂಡು ನನ್ನ ಒಂದು ಟಾಪ್ ಬ್ಯಾಲೆನ್ಸ್ ಇತ್ತು, ಅದನ್ನು ಹೋಗಿ ಪರ್ಚೇಸ್ ಮಾಡಿದೆ. ಆ್ಯಂಡ್ ದೆನ್ ಈ ಶಾಪಿಂಗ್ ನನಗೆ ತುಂಬಾ ಖುಷಿ ಕೊಡ್ತು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ತುಂಬ ಛೋಟಾ ವ್ಲಾಗ್. ನಾನು ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊಳ್ತಾ, ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.